ತಿರುಪತಿಯಲ್ಲಿ ಲಡ್ಡು ತೆಗೆದುಕೊಳ್ಳುವ ವಿಧಾನ ಸ್ವಲ್ಪ ಚೇಂಜ್ ಆಗಿದೆ ಇವಾಗ. ಎಲ್ಲರೂ ತಿರುಪತಿಗೆ ಹೋದ್ಮೇಲೆ ಲಡ್ಡು ತಗೊಳ್ತಾರೆ. ಸೊ ಲಡ್ಡು ತೊಗೋದಕ್ಕೆ ಅವಾಗ ಟಿಕೆಟು ಇದ್ದರೆ ಸಾಕು ಮತ್ತು ದುಡ್ಡು ಕೊಟ್ಟರೆ ಸಾಕು ಕೊಡ್ತಾಯಿದ್ರು. ಇವಾಗ ದುಡ್ಡು ಕೊಟ್ಟರೆ ಕೊಡ್ತಾಯಿಲ್ಲ ತಿರುಪತಿಯಲ್ಲಿ ಲಡ್ಡು. ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಜೊತೆಗೆ ಇವಾಗ ಏನು ಮಾಡ್ತಾಯಿದ್ದಾರೆ ಈ ಮಿಷಿನಲ್ಲಿ ಲಡ್ಡು ಟಿಕೆಟನ್ನು ಪಡಿಬೇಕಾಗುತ್ತೆ. ಪ್ರತಿ ಒಂದು ಆಧಾರ್ ಕಾರ್ಡಿಗೆ ಅಥವಾ ಪ್ರತಿಯೊಬ್ಬ ಮನುಷ್ಯರಿಗೆ 2 ಲಡ್ಡನ್ನು ಮಾತ್ರ ಕೊಡ್ತಾರೆ. ಅದು ಕೂಡ ಇನ್ಸ್ಟೆಂಟಾಗಿ ಇಲ್ಲಿ ಟಿಕೆಟ್ ತೊಗೊಂಡು ಪೇಮೆಂಟ್ ಮಾಡಿ ರಿಸಿಪ್ಟನ್ನು ತೊಗೊಂಡು ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಕೊಟ್ಟರೆ ಮಾತ್ರ ಲಡ್ಡನ್ನು ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಒಂದು ರೂಲ್ಸನ್ನು ಮಾಡಿದ್ದಾರೆ. ಯಾಕಂದರೆ ಲಡ್ಡುಗಳು ಮಾರಾಟಕ್ಕೆ ಸೇಲ್ ಆಗಬಾರ್ದು. ಸಿಕ್ಕಾಪಟ್ಟೆ ಜನ ಬಂದು ತೊಗೊಂಡು ಹೋಗಿ ಕೆಳಗಡೆ ಅಥವಾ ಯಾರಿಗೆ ಬೇಕು ಅವರಿಗೆ ದುಡ್ಡಿಗೆ ಮಾರ್ಕೊತಾ ಇದ್ದಾರೆ ಹೆಚ್ಚಿಗೆ ರೇಟಿಗೆ. ಸೊ ಅದೊಂದು ನಿಟ್ಟಿನಲ್ಲಿ ಬಂದಿರುವಂಥ ಭಕ್ತರಿಗೆ ಮಾತ್ರ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಆಧಾರ್ ಕಾರ್ಡ್ ತೊಗೊಂಡೆ ಪ್ರತಿಯೊಬ್ಬರಿಗೆ 2 ಲಡ್ಡು ಮಾತ್ರ ಕೊಡ್ತಾ ಇದ್ದಾರೆ. ಸೊ ನಾನು ಕೂಡ ಇವಾಗ ಈ ಒಂದು ಮಿಷಿನಲ್ಲಿ ಲಡ್ಡು ಟೋಕನ್ ಮಿಷಿನಲ್ಲಿ ನಾನು ತೊಗೊತಾ ಇದ್ದೀನಿ. ಮುಂಚೆ ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು ಹಾಕಿ ಟಿಕೆಟನ್ನು ತೊಗೋಬೇಕು. ಅದು ಒಂದು QR ಕೋಡ್ ಬರುತ್ತೆ. ಅದಕ್ಕೆ ಫೋನ್ಪೇನಲ್ಲಿ, ಗೂಗಲ್ ಪೇನಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಸಾಕು, ನಿಮಗೊಂದು ಟೋಕನ್ ಬರುತ್ತೆ. ಆನಂತರ ಆ ಟೋಕನ್ ತೊಗೊಂಡೋಗಿ ಆಧಾರ್ ಕಾರ್ಡ್ ಕೊಟ್ಟು 2 ಲಡ್ಡನ್ನು ಕೌಂಟ್ರಲ್ಲೇ ತೊಗೋಬೇಕು. ಈ ರೀತಿಯಾಗಿದೆ. ನೀವು ಎಷ್ಟು ಜನ ಹೋಗಿರ್ತಾರೆ ಅಷ್ಟು ಜನದ್ದು ಕೂಡ ಈ ರೀತಿಯಾಗಿ ಟಿಕೆಟ್ ತೊಗೊಳ್ಳೇಬೇಕು. ತೊಗೊಂಡ್ರೆ ಮಾತ್ರ ನಿಮಗೆ ಅದು ಲಡ್ಡು ಸಿಗುತ್ತೆ ನಿಮಗೆ ಅಲ್ಲಿ. ಸೊ ಯಾವ ರೀತಿ ಅಂತ ಇವಾಗ ತಿಳಿಸ್ಕೊಡ್ತೀನಿ. ನೀವು ಕೂಡ ತಿರುಪತಿಗೆ ಹೋದಾಗ ಈ ರೀತಿ ಮಿಷಿನ್ ಬರುತ್ತೆ. ಅಲ್ಲಿ ವಿತೌಟ್ ಟೋಕನ್ ಅಂತ ಈ ಆಪ್ಷನ್ ಬರುತ್ತೆ. ನಾನು ವಿತೌಟ್ ಟೋಕನ್ ಅಂತ ತೊಗೊತಾ ಇದ್ದೀನಿ. ಟಿಕೆಟ್ ನಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ದರ್ಶನ ಟಿಕೆಟು ಆ ರೀತಿಯಾಗಿ ವಿತೌಟ್ ಟೋಕನ್ ತೊಗೊಂಡು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿ ನನ್ನ ಮೇಲುಗಡೆ ಲಡ್ಡು ಅಂತಿದೆ. ಅದು ಆಟೋಮೆಟಿಕ್ಕಾಗಿ 2 ಮಾತ್ರ ತೊಗೊಳುತ್ತೆ. 2 ಲಡ್ಡು ಮಾತ್ರ ತೊಗೊಳುತ್ತೆ. ಹೆಚ್ಚಿಗೆ ಕೊಟ್ಟರೆ ತೊಗೋತಿಲ್ಲ ಅದು. ಓಕೆ ಅಂತ ಕೊಟ್ಟರೆ, ಪೇ ನಾವು ಅಂತ ಕೊಟ್ಟರೆ ನಿಮಗೆ ಈ ರೀತಿ QR ಕೋಡ್ ಸ್ಕ್ಯಾನ್ ಬರುತ್ತೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ಮು ಇನ್ನಿತರ ಆ್ಯಪ್ಗಳಿಂದ ನೀವು ಈ ಒಂದು QR ಕೋಡ್ಗೆ ಸ್ಕ್ಯಾನರ್ಗೆ ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನಿಮಗೊಂದು ಟಿಕೆಟು ಕೆಳಗಡೆ ಒಂದು ಬರುತ್ತೆ. ATM ಕಾರ್ಡ್ನಲ್ಲಿ ಯಾವ ರೀತಿ ರಿಸಿಪ್ಟ್ ಬರುತ್ತೋ ಸೊ ಅದೇ ರೀತಿಯಾಗಿ ಒಂದು ಸಣ್ಣದು ರಿಸಿಪ್ಟ್ ಬರುತ್ತೆ ನಿಮಗೆ. ಅದು ನಿಮಗೆ ಲಡ್ಡು ಟಿಕೆಟ್ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಅದನ್ನು ತೊಗೊಂಡು ಲಡ್ಡು ಕೌಂಟ್ರಲ್ಲಿ ಹೋಗಿ ನೀವು ಕೊಟ್ಟರೆ ನಿಮಗೆ ಅಲ್ಲಿ 2 ಲಡ್ಡು ನಿಮಗೆ ಕೊಡ್ತಾರೆ. ಈ ರೀತಿಯಾಗಿ ಸಿಸ್ಟಮ್ ಮಾಡಿದ್ದಾರೆ. ಅಲ್ಲಿ ಒಂದು 4 ಇಟ್ಟಿದ್ದಾರೆ ಸದ್ಯಕ್ಕೆ. ಕೆಳಗಡೆ ಫ್ಲೋರ್ನಲ್ಲೇ 4 ಇಟ್ಟಿದ್ದಾರೆ. ಅಲ್ಲಿ ಪೇಮೆಂಟ್ ಆಗೋಕ್ಕೆ 40 ರಿಂದ 50 ಸೆಕೆಂಡ್ ಟೈಮ್ ಇರುತ್ತೆ. ಸೊ ಅಷ್ಟರೊಳಗೆ ಪೇಮೆಂಟ್ ಮಾಡ್ಕೋಬೇಕು. ಸೊ ನಾನು ಇವಾಗ ಟಿಕೆಟನ್ನು ತೊಗೊಂಡಿದ್ದೀನಿ.